My name is Vasant Kumar. I will teach today arithmetic progression problems. So, first one is finding nth term when A3 is given. This is the important problem in 2 marks questions. 2 marks question ನಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ nth term ಅನ್ನು ಕೇಳ್ತಾರೆ. ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ತಾರೆ? How to solve this problem? First one, ನೋಡಿ ನ್ಯಾಲಿ 2, 5, 8 ಫೈಂಡ್ 20 ಟರ್ಮ್ ಅಂತ ಕೇಳಿದ್ದಾರೆ. ಫಸ್ಟ್ ಇವೇನು ಬರ್ಕೊಬೇಕಂದ್ರೆ ಗಿವನ್ ಬರ್ಕೊಬೇಕಾಗುತ್ತೆ. ಸೊಲ್ಯೂಷನ್ ಅಂತ ಬರ್ಕೊಂಡು ಗಿವನ್ ಬರ್ಕೊಬೇಕಾಗುತ್ತೆ. ಗಿವನ್ ಏನಿದೆ ಇಲ್ಲಿ 2 ಅಂದರೆ ಫಸ್ಟ್ ಟರ್ಮ್ ಅಂತ ಕರೀತೀವಿ. ಇದನ್ನು a1 ಈಸ್ ಈಕ್ವಲ್ ಟು 2. 2 ಈಸ್ ದ ಫಸ್ಟ್ ಟರ್ಮ್, ಮೊದಲನೇ ಪದ. ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ a2 ಅಂತ ತಗೋಬೇಕು. ಸೆಕೆಂಡ್ ಟರ್ಮ್ 5. ಸೆಕೆಂಡ್ ಟರ್ಮ್ ಹಾಗೆ ಮೂರನೇ ಪದ ಏನಿದೆ ಅಂದರೆ ಇಲ್ಲಿ a3. ಮೂರನೇ ಪದವನ್ನು a3 ಅಂತ ತಗೋಬೇಕು. a3 ಈಸ್ 8. ಥರ್ಡ್ ಟರ್ಮ್. ಥರ್ಡ್ ಟರ್ಮ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನೀವೇನು ಕಂಡುಹಿಡಿಯಬೇಕಂದ್ರೆ ಕಾಮನ್ ಡಿಫರೆನ್ಸ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ. ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಬಂದಾಗ ಕಾಮನ್ ಡಿಫರೆನ್ಸ್ ಅಂದರೆ ಕಾಮನ್ ಡಿಫರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಇದನ್ನು ಯಾವ ರೀತಿ ಕಾಮನ್ ಡಿಫರೆನ್ಸ್ ಅನ್ನು ಕಂಡುಹಿಡಿಯತಕ್ಕಂಥದ್ದು? ಫಸ್ಟ್ ಡಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿರುತ್ತೆ a2 ಮೈನಸ್ a1. a2 ಮೈನಸ್ a1 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ ಡಿ ಈಸ್ ಈಕ್ವಲ್ ಟು 5 ಮೈನಸ್ 2. ನಮಗೆ 5/2 ಹೋದರೆ ಈಗ ಡಿ ಈಸ್ ಈಕ್ವಲ್ ಟು 3 ಬರುತ್ತೆ. ದಿಸ್ ಇಸ್ ದ ಕಾಮನ್ ಡಿಫರೆನ್ಸ್. ಯಾಕೆ ಕಾಮನ್ ಡಿಫರೆನ್ಸ್ ಅನ್ನು ನಾವು ಇಲ್ಲಿ ಕಂಡುಹಿಡಿತೀವಿ ಅಂದರೆ ಇದಕ್ಕೆ nth ಟರ್ಮ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಬರುತ್ತೆ. ಏನು ಫಾರ್ಮುಲಾ ಬರುತ್ತೆ? nth ಟರ್ಮ್ ಅಂತ ಫಾರ್ಮುಲಾ n ಟರ್ಮ್ ಆಫ್ ದ ಫಾರ್ಮುಲಾ ಏನು ಅಂತ ಹೇಳಿದಾಗ a3 an is equal to a plus n minus 1 into d. ನೋಡಿ nth ಟರ್ಮ್ ಅನ್ನು ಕಂಡುಹಿಡಿಯೋದಕ್ಕೆ ಬರ್ತಕ್ಕಂಥ ಫಾರ್ಮುಲಾ a is equal to a plus n minus 1 into d ಬರುತ್ತೆ. a is equal to ಇಲ್ಲಿ a ಅಂದರೆ ಎಷ್ಟು? ಇಲ್ಲಿ ಫಸ್ಟ್ ಟರ್ಮ್ ಏನಿದೆ a, ಮೊದಲನೇ ಪದ ಬರ್ಕೊಳ್ಳಿ ಇಂಟು n ಅಂದರೆ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನಿದೆ ಇಲ್ಲಿ 20 ಏನಿದೆ n is equal to 20 ಅಂತ ಬರ್ಕೊಳ್ಳಿ. ಇದನ್ನ ಅಪ್ಲೈ ಮಾಡಿ 20 ಬರ್ಕೊಳ್ಳಿ ಮೈನಸ್ 1 ಇಂಟು ಡಿ ಏನು ಕೊಟ್ಟಿದ್ದಾರೆ. ಡಿ ನಮ್ಗೆ ಏನು ಬಂದಿದೆ? ಕಾಮನ್ ಡಿಫರೆನ್ಸ್ ಕಂಡುಹಿಡಿದಾಗ 3 ಬಂದಿದೆ. 3 ಬರ್ಕೊಳ್ಳಿ. an is equal to 2 ಪ್ಲಸ್ 20 ನಲ್ಲಿ 1 ಅಂದರೆ 90 ಇಂಟು 3 ಬರ್ಕೊಳ್ಳಿ. ಈಗ 93 ಏನಾಗುತ್ತೆ? 2 ಪ್ಲಸ್ 93 57 ಆಗುತ್ತೆ. ಸೊ an is equal to 59. Answer is 59. Next, ಇಲ್ಲಿ ನೋಡಿ ಫಸ್ಟ್ ಟರ್ಮ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಫಸ್ಟ್ ಟರ್ಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಸ್ಟ್ ಲೆಟರ್ ಏನಿದೆ? ಫಸ್ಟ್ ಟರ್ಮ್ 2 ಇದೆ. ಟರ್ಮ್ ಅಂದ್ರೆ ಪದ, ಮೊದಲನೇ ಪದ ಏನಿದೆ 2 ಇದೆ. ಸೆಕೆಂಡ್ ಎರಡನೇ ಪದ ಏನಿದೆ 5 ಇದೆ. ಮೂರನೇ ಪದ ಎಷ್ಟಿದೆ? ಮೂರನೇ ಪದ 8 ಇದೆ. ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಕ್ವಶನ್ ಅಲ್ಲಿ 20ನೇ ಪದ. 20ನೇ ಪದ ಅಂದಾಗ ನಾವು ಇಲ್ಲಿ n ಅನ್ನು ಅಪ್ಲೈ ಮಾಡ್ಕೊಳ್ಳೋದು.
ಎರಡನೇ ಏನಿದೆಯಲ್ಲ ಇದು ನಾನು ಎ 5 8 ನೋಡಿ ಇನ್ನ ಎ 5 8 30 5 ನ 25th ಟರ್ಮ್ ಅನ್ನು ಕೇಳ್ತಾ ಇದ್ದಾರೆ. ಈಗ ನೀವು ಹಾಕೋಬೇಕಾಗಿರ್ತಕ್ಕಂಥ ಫಸ್ಟ್ ಸೊಲ್ಯೂಷನ್ ಅಂತ ಬರ್ಕೊಳ್ಳಿ. ಸೊಲ್ಯೂಷನ್ A1 ಫಸ್ಟ್ ಟರ್ಮ್ ಏನಿದೆ 5 A2 9 ಫಸ್ಟ್ ಟರ್ಮ್ ಅಂದ್ರೆ ಮೊದಲನೇ ಪದ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ A3 is equal to 30 third term A1 is equal to 5 ಅಂದ್ರೆ ಮೊದಲನೇ ಪದ ಎಷ್ಟಿದೆ 5 ಕೊಟ್ಟಿದ್ದಾನೆ, ಎರಡನೇ ಪದ ಎಷ್ಟು ಕೊಟ್ಟಿದ್ದಾನೆ ಸೆಕೆಂಡ್ ಟರ್ಮ್ 9, ಮೂರನೇ ಪದ ಏನು ಕೊಟ್ಟಿದ್ದಾನೆ 30 ಕೊಟ್ಟಿದ್ದಾನೆ. 25th ಟರ್ಮ್ ಏನಾಗುತ್ತೆ 25th ಟರ್ಮ್ ಏನಾಗುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದಕ್ಕೆ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಕಾಮನ್ ಡಿಫರೆನ್ಸ್ ಅನ್ನು ಕಂಡುಹಿಡಿಯಬೇಕು. ಕಾಮನ್ ಡಿಫರೆನ್ಸ್ ಏನಿದೆ ಕಾಮನ್ ಡಿಫರೆನ್ಸ್ ಅಂತ ನಿಮಗೆ D is equal to A2 minus A1 ಆಗುತ್ತೆ. A2 minus A1 A2 ಎಷ್ಟಿದೆ ನೋಡಿ, A2 ಗೆ 9 ಇದೆ, 9 ಬರ್ಕೊಳ್ಳಿ. D is equal to 9 ಫಸ್ಟ್ ಟರ್ಮ್ ಏನಿದೆ 5 9 and 5 ಹೋದ್ರೆ D is equal to 4 ಆಗುತ್ತೆ. ಈಗ ನಮಗೆ D is equal to ಕಾಮನ್ ಡಿಫರೆನ್ಸ್ ಸಿಕ್ತು 4 ಸಿಕ್ತು. ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ ನೋಡಿ ಕಾಮನ್ ಡಿಫರೆನ್ಸ್ ನೋಡಿಕೊಂಡು D is equal to 4 ಆಯ್ತು. ನೆಕ್ಸ್ಟ್ nth ಯಾವುದು ಫೈಂಡ್ nth ಟರ್ಮ್ ಫಾರ್ಮುಲಾ ಅಂತ nth ಟರ್ಮ್ ಫಾರ್ಮುಲಾ ಏನು ಬರುತ್ತೆ nth ಟರ್ಮ್ ಫಾರ್ಮುಲಾ ಏನು ಬರುತ್ತೆ ಅಂತ ಫಾರ್ಮುಲಾ AP ಏನು ಬರುತ್ತೆ ಅಂತ A is equal to A plus n into n minus 1 into D. ನೋಡಿ A is equal to A ಅಂದ್ರೆ ಏನು ಮೊದಲನೇ ಪದ ಏನಿದೆ 5 ರೈಟ್ into n 25th ಟರ್ಮ್ 25 minus 1 ನಮಗೆ D ಎಷ್ಟು ಬಂದಿದೆ D is equal to 4 ಬಂದಿದೆ 4 ಬರುತ್ತೆ. ನೆಕ್ಸ್ಟ್ A is equal to 5 25 ಒಂದು 24 into 4. next A is equal to 5 plus ಇಲ್ಲಿ 24 into 4 ಇದೆ, ಮಲ್ಟಿಪ್ಲೈ ಮಾಡ್ಕೊಳ್ಳಿ 24 into 4 4 4 is 60 1 carry 4 2 is 8 plus 1 96 ನಮಗೆ ಸಿಕ್ತು 24 into 4 96 ಬರುತ್ತೆ. ನೆಕ್ಸ್ಟ್ A is equal to 96 plus 5 ಎಷ್ಟಾಗುತ್ತೆ ನೋಡಿ, ಆನ್ಸರ್ ಇದೆ A is equal to 101. ಸೊ ಆನ್ಸರ್ ಇಸ್ 101. A ನಮಗೆ ಸಿಕ್ತು 101 ಸಿಕ್ತು. ನೆಕ್ಸ್ಟ್ ನೋಡಿ ಮೂರನೇ ಪ್ರಾಬ್ಲಮ್ ಸೇಮ್ ಏನಿದೆ ಅಲ್ಲ in an 6, 10, 40 ಫೈಂಡ್ ದ 30 ಟರ್ಮ್ ಅನ್ನು ಕೊಟ್ಟಿದ್ದಾರೆ. ಆ ಸೂತ್ರವನ್ನು ನಾವು ಇಲ್ಲಿ ನೋಡಬಹುದು. A is equal to 1/2 ಇದೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ಫಸ್ಟ್ ಸೊಲ್ಯೂಷನ್ ಅನ್ನು ನೋಡ್ತೀವಿ. ಸೊಲ್ಯೂಷನ್ ಕೀವನ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಲೆಟರ್ A1 is equal to 6, A2 10, A3 14. First term, second term, third term.
ಕೊಟ್ಟಿದ್ದಾರೆ. ಈಗ ಕಾಮನ್ ಡಿಫರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸ. ಕಾಮನ್ ಡಿಫರೆನ್ಸ್ ಇದೆ. ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಬಂದು ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. ನೋಡಿ, ಎರಡನೇ ಪದದಿಂದ ಸೆಕೆಂಡ್ ಟರ್ಮ್ ಫಸ್ಟ್ ಟರ್ಮ್ ಮೈನಸ್ ಮಾಡ್ತಾರೆ. ಡಿ ಇಸ್ ಈಕ್ವಲ್ ಟು a2 ಇದೆ 10 ಇದೆ 10 ತಗೊಳ್ಳಿ ಮೈನಸ್ 6 10 ಅಲ್ಲಿ 6 ಹೋದ್ರೆ ನಮಗೆ ಡಿ ಎಷ್ಟು ಬರುತ್ತೆ ಅಂದಾಗ 10 ಅಲ್ಲಿ 6 ಹೋದಾಗ ನಮಗೆ 4 ಬರುತ್ತೆ. ಡಿ ಇಸ್ ಈಕ್ವಲ್ ಟು ಕಾಮನ್ ಡಿಫರೆನ್ಸ್ ಎಷ್ಟು ಬರುತ್ತೆ 4 ಬರುತ್ತೆ. ನೆಕ್ಸ್ಟ್ nth ಟರ್ಮ್ ಫಾರ್ಮುಲಾ ನೋಡಿದಾಗ ಈಗ nth ಟರ್ಮ್ ಫಾರ್ಮುಲಾ a ನೋಡಿ nth ಟರ್ಮ್ ಫಾರ್ಮುಲಾ ಏನು ಅಂತ ಹೇಳಿದಾಗ ನಮಗೆ a is equal to a plus n minus 1 into d. ಇಲ್ಲಿ a is equal to a ಅಂದರೆ ಫಸ್ಟ್ ಟರ್ಮ್ 6 ಪ್ಲಸ್ n ಇಲ್ಲಿ 30 ಟರ್ಮ್ ಅನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ n is equal to 30 ಬರುತ್ತೆ. n is equal to 30 ಎಷ್ಟಿದೆ 30 into 30 minus 1 d ಎಷ್ಟಿದೆ ನಮಗೆ ಕಾಮನ್ ಡಿಫರೆನ್ಸ್ ಎಷ್ಟು ಬಂದಿದೆ 4 ಬಂದಿದೆ. 4 ಬರುತ್ತೆ. a is equal to 6 plus 30 ಗೆ 1 ಹೋದ್ರೆ 29 into 4 next a is equal to 6 plus 29 into 4 ಸೆಡಲ್ ಮಾಡ್ಕೊಳ್ಳಿ 29 into 4 ಎಷ್ಟು ಆಗುತ್ತೆ 9 4 36 3 ಕ್ಯಾರಿ 4 4 is 8 plus 3 11 ಆಗುತ್ತೆ 116 ಆಗುತ್ತೆ. ನೆಕ್ಸ್ಟ್ 116 plus 6 ಎಷ್ಟು ಆಗುತ್ತೆ ಅಂದ್ರೆ a is equal to 122 ಬರುತ್ತೆ ಆನ್ಸರ್. ನೋಡಿ a is equal to ಎಷ್ಟು ಬಂದಿದೆ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ another one is fourth one is in an A3 3 come ನೋಡಿ fourth one ಏನಿದೆ in an A3 3 6 9 5 15 ಟರ್ಮ್ 15 ಟರ್ಮ್ ಅಂದ್ರೆ ಇಲ್ಲಿ nth ಟರ್ಮ್ 15 ಕೇಳಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು 2 ಮಾರ್ಕ್ ಕ್ವೆಶ್ಚನ್. ಫಸ್ಟ್ ಸೊಲ್ಯೂಷನ್ ಅಂತ ಮಾಡ್ಕೊಳ್ಳಿ. ಸೊಲ್ಯೂಷನ್ ಗಿವನ್ ಏನು ಕೊಟ್ಟಿದ್ದಾನೆ ಗಿವನ್ a1 ಫಸ್ಟ್ ಟರ್ಮ್ a1 ಎಷ್ಟು ಕೊಟ್ಟಿದ್ದಾನೆ 3 ಫಸ್ಟ್ ಟರ್ಮ್ ಅಂತ ಬರುತ್ತೆ. ಮೊದಲನೇ ಪದ ಫಸ್ಟ್ ಟರ್ಮ್. ನೆಕ್ಸ್ಟ್ a2 6 ಸೆಕೆಂಡ್ ಟರ್ಮ್ a3 9 ನೋಡಿ ಇಲ್ಲಿ ಥರ್ಡ್ ಟರ್ಮ್ ಓಕೆನಾ. ಇಲ್ಲಿ 15 ಟರ್ಮ್ ಏನಾಗುತ್ತೆ 15ನೇ ಪದ ಏನಾಗುತ್ತೆ ಅದನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ ಅನ್ನ ಇದಕ್ಕೆ ಕಂಡುಹಿಡಿಯಬೇಕಾಗುತ್ತೆ. ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ ಅಂದಾಗ ನಿಮಗೆ ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ a2 ಮೈನಸ್ a1 ಡಿ ಇಸ್ ಈಕ್ವಲ್ ಟು a2 ಎಷ್ಟಿದೆ 6 ಇದೆ a1 ಎಷ್ಟಿದೆ ಮೈನಸ್ 3 ಡಿ ಇಸ್ ಈಕ್ವಲ್ ಟು 6 ಅಲ್ಲಿ 3 ಹೋದ್ರೆ 3 ಬರುತ್ತೆ. ನೆಕ್ಸ್ಟ್ ಇದಕ್ಕೆ nth ಟರ್ಮ್ ಫಾರ್ಮುಲಾ ಆಫ್ a ಮ್ಯಾಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ nth ಟರ್ಮ್ ಗೆ a ಬರುತ್ತೆ ಅಂದಾಗ a is equal to a plus n minus 1 into t. a is equal to a ಎಷ್ಟಿದೆ 3 ತಗೊಳ್ಳಿ. ಫಸ್ಟ್ ಟರ್ಮ್ ತಗೊಳ್ಳಿ
n ಅಂತ ಹಾಕಿ 15 ಟರ್ಮ್ n is equal to n is equal to ಎಷ್ಟಿದೆ 15 minus 1 into d common difference ಎಷ್ಟಿದೆ 3 a is equal to 3 plus 15 and 1 14 into 3 a is equal to 3 plus 14 3s are ಮಾಡ್ಕೊಡಿ ಗೊತ್ತಿಲ್ಲ ಅಂದರೆ ಗೊತ್ತಿರೋದಿಲ್ಲ ಅಂದರೆ ಕೂಡಿಸ್ಕೊಡಿ 3 4 12 3 1 3 1 ಕ್ಯಾರಿ ಇರುತ್ತೆ 42 ಬರುತ್ತೆ 42 ಬರುತ್ತೆ a is equal to 3 plus 42 45 ಬರುತ್ತೆ. So next another one is ನೋಡಿ in an AB 2, 6, 10 5 ನ 25 a is equal to 98 ಅಂತ ಆನ್ಸರ್ ಕೊಟ್ಟಿದ್ದಾರೆ ಅವನು. ಇದನ್ನ ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ಎಕ್ಸಾಮ್ ಅಲ್ಲಿ ಆನ್ಸರ್ ಕೇಳೋದಿಲ್ಲ, ಇದನ್ನ ಸಾಲ್ವ್ ಮಾಡಬೇಕು ಅಷ್ಟೇ. ಗಿವನ್ ಏನು ಕೊಟ್ಟಿದ್ದಾನೆ ಸೊಲ್ಯೂಷನ್ ಕೊಟ್ಟು ಗಿವನ್ ಬರಲೇಬೇಕು. ಗಿವನ್ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. a1 is equal to 2, a2 is equal to 6, a3 is equal to 10. ಕಾಮನ್ ಡಿಫರೆನ್ಸ್ ನೋಡುವಾಗ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ d is equal to a2 minus a1 ಮಾಡ್ಕೊಳ್ಳಿ. d is equal to a2 ಎಷ್ಟಿದೆ a2 6 ಇದೆ minus a1 2 d is equal to 6 into 4 ಅಲ್ಲಿ d is equal to 4 ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ a1 is 2 ಇದೆ a2 6 ಇದೆ a3 10 ಬರುತ್ತೆ. ಕಾಮನ್ ಡಿಫರೆನ್ಸ್ ತಗೊಂಡಾಗ ನಮಗೆ a2 minus a1 ಮಾಡ್ಕೊಂಡಾಗ ನಮಗೆ d is equal to 4 ಬರುತ್ತೆ. ಅದೇ ರೀತಿ ಇಲ್ಲಿ ನೋಡಿ a d is equal to a3 minus a2 ಮಾಡ್ಕೊಳ್ಳಿ. a3 ಎಷ್ಟಿದೆ 10 ಇದೆ ಮೈನಸ್ a2 ಎಷ್ಟಿದೆ 6 ಇದೆ 10 and 6 ಹೋದ್ರೆ 4. ಯಾವಾಗ ಅಷ್ಟೇ ಏನಾಗುತ್ತೆ ಕಾಮನ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ nth ಟರ್ಮ್ ಕಂಡುಹಿಡಿಯಬೇಕಾದ್ರೆ nth ಟರ್ಮ್ ಫಾರ್ಮುಲಾ ಆಫ್ a ಅರ್ಥಮೆಟಿಕ್ ಫಾರ್ಮೇಷನ್ a ಬರುತ್ತೆ. a ಈ ಫಾರ್ಮುಲಾ ಬರೀಲೇಬೇಕು, ಮತ್ತು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ನ ಅಪ್ಲೈ ಮಾಡಬೇಕಾಗುತ್ತೆ. a is equal to a plus n into n minus 1 into d. a is equal to a ಅಂದಾಗ ಮುಂದೆ ಫಸ್ಟ್ ಮೊದಲನೇ ಪದ ಫಸ್ಟ್ ಟರ್ಮ್ a ಇದೆ 2 ಬರುತ್ತೆ ಪ್ಲಸ್ ಇಂಟು ಇಲ್ಲಿ n ಅಂದಾಗ 25th ಟರ್ಮ್ ಏನಾಗುತ್ತೆ ಅಂದಾಗ ನಾವು n ಅನ್ನು 25th ಅಂತ ಕರೀತೀವಿ. 25th ಬರ್ಕೊಳ್ಳಿ minus 1 into d ಎಷ್ಟಿದೆ 4 ಮಾಡ್ಕೊಳ್ಳಿ. a is equal to 2 plus 25 ಅಲ್ಲಿ 1 ಹೋದರೆ 24 ಆಗುತ್ತೆ. 24 into 4 ನೋಡಿ 24 into 4 ಏನಾಗುತ್ತೆ ಅಂತ 4 4 16 ಆಗುತ್ತೆ. ಒಂದು ಕ್ಯಾಲ್ಕುಲೇಟ್ 4 2 8 8 plus 1 96 ಆಗುತ್ತೆ. a is equal to 2 plus 24 4 96 ಆಗುತ್ತೆ. 96 plus 2 ನಮಗೆ 98 ಆಗುತ್ತೆ ಆನ್ಸರ್. a is equal to 98 ಆನ್ಸರ್ 98. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ನಾನು ಬೇಬಿ 5, 8, 13 5 ನ 13 a is equal to 21 ಇದೆ. ನಮಗೆ ಗಿವನ್ ಸೊಲ್ಯೂಷನ್ ಮಾಡ್ಕೊಳ್ಳಿ. ಸೊಲ್ಯೂಷನ್ ಮಾಡ್ಕೊಂಡು ಸೊಲ್ಯೂಷನ್ ಫಸ್ಟ್ ಮಾಡ್ಕೊಳ್ಳಿ. ಫಸ್ಟ್ a1 is equal to 5 a2 ಏನಿದೆ 9
A3 ಇದೆ, ನೆಕ್ಸ್ಟ್ 13 ಇದೆ, ನೆಕ್ಸ್ಟ್ ಎ ಅನ್ನು ಕಂಡುಹಿಡಿಯಬೇಕು, ನೆಕ್ಸ್ಟ್ ಇಲ್ಲಿ n is ಕೊಟ್ಟಿದ್ದಾನೆ ನೋಡಿ 30 ಟರ್ಮ್ ಅನ್ನು ಕಂಡುಹಿಡಿಯಬೇಕು. n is equal to 30. a1 ಎಷ್ಟಿದೆ 5 ಇದೆ, a2 ಎಷ್ಟಿದೆ 9 ಇದೆ, a3 ಎಷ್ಟಿದೆ 13 ಇದೆ. ನಾವು a ಅನ್ನು ಕಂಡುಹಿಡಿಯಬೇಕು, n ಟರ್ಮ್ ಅಲ್ಲಿ a n ಫಾರ್ಮ್ ಅನ್ನು ಕಂಡುಹಿಡಿಯಬೇಕು, a ಅಲ್ಲಿ ಎಷ್ಟು ಬರುತ್ತೆ ಅಂತ. ಆಲ್ರೆಡಿ n ಕೊಟ್ಟಿದ್ದಾನೆ 30 ಕೊಟ್ಟಿದ್ದಾನೆ. ನೆಕ್ಸ್ಟ್ ಕಂಡುಹಿಡಿಯಬೇಕಾದ್ರೆ ನಾವು ಫಸ್ಟ್ ಕಾಮನ್ ಡಿಫರೆನ್ಸ್ ಅನ್ನು ಕಂಡುಹಿಡಿಯಬೇಕು. ಈ ನಂಬರ್ಸ್ಗೆ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ? ಕಾಮನ್ ಡಿಫರೆನ್ಸ್ ಏನು ಬರುತ್ತೆ ಅಂದಾಗ d is equal to ಫಾರ್ಮುಲಾ a2 minus a1 ನೋಡಿ, d is equal to a2 minus a1 ಬಂದು ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಆಗುತ್ತೆ. ಈಗ d is equal to a2 ಅಂದಾಗ ಸೆಕೆಂಡ್ ಟರ್ಮ್ ಏನಿದೆ 9 ಬರ್ಕೊಳ್ಳಿ, ಮೈನಸ್ ಫಸ್ಟ್ ಟರ್ಮ್ ಏನಿದೆ 5 ಇದೆ, 5 ಬರ್ಕೊಳ್ಳಿ. 9 ಅಲ್ಲಿ 5 ಬರುತ್ತೆ, ನಮಗೆ ಕಾಮನ್ ಡಿಫರೆನ್ಸ್ ಏನು ಸಿಗುತ್ತೆ? 4 ಸಿಗುತ್ತೆ. 4 ಅನ್ನು ಬರ್ಕೊಳ್ಳಿ. ನೆಕ್ಸ್ಟ್ nth term of the formula, nth term of the formula if ಏನು ಬರುತ್ತೆ? formula of if ಏನು ಬರುತ್ತೆ? if ಏನು ಬರುತ್ತೆ ಅಂತ an is equal to a plus n minus 1 into d. an is equal to a ಅಂತ ನಮಗೆ ಇಲ್ಲಿ ಫಸ್ಟ್ ಟರ್ಮ್ ಏನು ಬರುತ್ತೆ? ಫಸ್ಟ್ ಟರ್ಮ್ 5 ಪ್ಲಸ್ ಇಂಟು n ಆಲ್ರೆಡಿ ಬರುತ್ತೆ 30, ಕೇಳಿರ್ತಕ್ಕಂಥದ್ದು 30 ಬರುತ್ತೆ, 30 ಮೈನಸ್ 1 ಇಂಟು d ಏನು ಬರುತ್ತೆ? d ಎಷ್ಟಿದೆ ನಮಗೆ 4 ಸಿಕ್ಕಿದೆ, 4 ಬರುತ್ತೆ. a is equal to 5 ಪ್ಲಸ್ 30 ನಲ್ಲಿ 1 ಹೋದರೆ 29 ಇಂಟು 4 ಬರುತ್ತೆ. ನೆಕ್ಸ್ಟ್ a is equal to 5, 29 4 ಬಾರ್ ಸೈಡ್ ಮಾಡ್ಕೊಳ್ಳಿ, 29 into 4 ಏನಾಗುತ್ತೆ? 9 4 36, 3 ಕ್ಯಾನ್ 4 2 8, 8 plus 4 2 8, 8 plus 3 11 ಆಗುತ್ತೆ, 116 ಆಯಿತು. ಈಗ a is equal to 116 5 ಆ್ಯಡ್ ಮಾಡಿದ್ರೆ ನಮಗೆ 121 ಆನ್ಸರ್. ಇಲ್ಲಿ ಕನ್ಕ್ಲೂಷನ್ ಏನು ಬರೀತಾರೆ? 30 term of the AP ಎಷ್ಟಾಗುತ್ತೆ? 121. ಈ ರೀತಿ ಬರೆದ ಕನ್ಕ್ಲೂಷನ್ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸೆವೆಂತ್ ಒಂದು ನೋಡಿದಾಗ ಇಲ್ಲಿ in an AP 5,8,11 find the 20 term. First solution ಕೊಡ್ರಿ. Solution A1 ಮೊದಲನೇ ಪದ 5 first term of the AP. A2 ಎಷ್ಟು ಕೊಟ್ಟಿದ್ದಾನೆ? 8 ಕೊಟ್ಟಿದ್ದಾನೆ. ಸೆಕೆಂಡ್ ಟರ್ಮ್ ಎರಡನೇ ಪದ A3 is equal to 11 ಕೊಟ್ಟಿದ್ದಾನೆ. ಥರ್ಡ್ ಟರ್ಮ್ ಅಂತ ನೋಡಿ, ಫಸ್ಟ್ ಟರ್ಮ್ 5, ಸೆಕೆಂಡ್ ಟರ್ಮ್ 8, ಥರ್ಡ್ ಟರ್ಮ್ 11 ಕೊಟ್ಟಿದ್ದಾನೆ. ಮೊದಲನೇ ಪದ 5, ಎರಡನೇ ಪದ 8, ಮೂರನೇ ಪದ 11 ಆಗುತ್ತೆ. ನೀವು 20ನೇ ಪದವನ್ನು ಕಂಡುಹಿಡಿಯಬೇಕು. n is equal to ಏನು ಕೊಟ್ಟಿರ್ತಾನೆ? 20 ಕೊಟ್ಟಿರ್ತಾನೆ. an is equal to ಇದನ್ನ ಫೈಂಡ್ ಔಟ್ ಮಾಡಿ 20ನೇ ಪದ ಏನಾಗುತ್ತೆ ಅನ್ನೋದಕ್ಕೆ. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ. ಕಾಮನ್ ಡಿಫರೆನ್ಸ್ ಏನು ಹೋಗ್ತದೆ? ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಬಂದು t. ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ t is equal to a2 minus a1. d is equal to ಇಲ್ಲಿ ಎರಡು ಪದಗಳ ವ್ಯತ್ಯಾಸ ಏನಾಗಿರುತ್ತೆ? ಇಲ್ಲಿ a2
A2 ಅಂದರೆ 8 ಮೈನಸ್ A1 5 D is equal to 8 and 5 over 3. ನಮಗೆ ಕಾಮನ್ ಡಿಫರೆನ್ಸ್ is 3C. ನೆಕ್ಸ್ಟ್ ಈಗ A ಅನ್ನು ಫೈಂಡ್ ಮಾಡಬೇಕಾದ್ರೆ ನಾವು ಎಂಥೆಟ್ರಲ್ ಫಾರ್ಮುಲಾವನ್ನು ಬರ್ಕೊಬೇಕು. ನೋಡಿ ಎಂಥೆಟ್ರಲ್ ಫಾರ್ಮುಲಾ A is equal to A plus n minus 1 A plus n minus 1 into D. ನೋಡಿ ಎಂಥೆಟ್ರಲ್ ಫಾರ್ಮುಲಾ ಅಂತ ಏನು ಇದು 1 ಮಾರ್ಕ್ಸ್ ಕೇಳ್ತಾರೆ ಮತ್ತೆ ಪ್ರಾಬ್ಲಮ್ ಮಾಡೋದಕ್ಕೂ ಕೇಳ್ತಾರೆ. A is equal to A plus n minus 1 into D. A is equal to A ಅಂದರೆ ಫಸ್ಟ್ ಏನಿದೆ 5 ಪ್ಲಸ್ ಇಂಟು ಎನ್ ಎಷ್ಟು ಕೊಟ್ಟಿದ್ದಾನೆ 20 ಕೊಟ್ಟಿದ್ದಾನೆ. ನೋಡಿ ಎನ್ 20 ಟರ್ಮ್ ಫೈಂಡ್ ಮಾಡಬೇಕಾಗುತ್ತೆ. ಎನ್ ಇಸ್ ಇಕ್ವಲ್ ಟು 20 ಮೈನಸ್ 1 ಇಂಟು ಡಿ ಎಸ್ ಇದೆ 360. ಎ ಇಸ್ ಇಕ್ವಲ್ ಟು 5 ಪ್ಲಸ್ 20 ನಲ್ಲಿ 90 ಇಂಟು 3. ಎ ಇಸ್ ಇಕ್ವಲ್ ಟು 5 plus 93 is 57. 57 plus 5 63. A is equal to 63. Last one conclusion of item. ಇಲ್ಲಿ A is equal to 5 plus 57. 57 plus 5 62 ಆಗುತ್ತೆ. ಕನ್ಫ್ಯೂಷನ್ ಅನ್ನು ಬರೆಯಬೇಕಾಗುತ್ತೆ. 20 ಟರ್ಮ್ ಆಫ್ ದ AB ಎಷ್ಟಾಗುತ್ತೆ 62 ಆಗುತ್ತೆ. ಅಂದರೆ ಮೊದಲನೇ ಪದ 5, ಎರಡನೇ ಪದ 8, ಮೂರನೇ ಪದ 11, 20ನೇ ಪದ ಏನಾಗುತ್ತೆ ಅಂದರೆ 62 ಆಗುತ್ತೆ. ನೆಕ್ಸ್ಟ್ ಹೇಗೆ ನೋಡಿ in A3 2, 7, 12 find the 15th term. Find the 15th term ಅನ್ನು ಕೇಳ್ತಾ ಇದ್ದಾರೆ. 15th term ಅನ್ನು ನೋಡೋದಕ್ಕೆ ಯಾವ ರೀತಿ ಕಂಡುಹಿಡಿಯಬೇಕು ನೋಡಿ. given ಕೊಡ್ತೀನಿ ಸೊಲ್ಯೂಷನ್ ಕೊಡ್ತೀನಿ. given ಮಾಡ್ಕೊಳ್ಳಿ. given ಇದೆ given ಮೊದಲನೇ ಪದ A1 ಎಷ್ಟಿದೆ 2 ಇದೆ. A2 ಸೆಕೆಂಡ್ ಟರ್ಮ್ 7 ಇದೆ. A3 ಎಷ್ಟಿದೆ 12. ನೆಕ್ಸ್ಟ್ n is ಕೊಟ್ಟಿದ್ದಾನೆ. n is equal to 15 ಟರ್ಮ್ 15. ಅವೇನನ್ನು ಕಂಡುಹಿಡಿಯಬೇಕು a ಅನ್ನು ಕಂಡುಹಿಡಿಯಬೇಕು. an is equal to ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಅನ್ನು ಫೈಂಡ್ ಮಾಡ್ಕೊಳ್ಳಿ. ಕಾಮನ್ ಡಿಫರೆನ್ಸ್ ಏನು ಬರುತ್ತೆ ಕಾಮನ್ ಡಿಫರೆನ್ಸ್ ಫಾರ್ಮುಲಾ D is equal to A2 minus A1. D is equal to A2 ಅಂದರೆ ನಮಗೆ 7 minus A1 ಅಂದರೆ 2. D is equal to 7 into 5. ನೆಕ್ಸ್ಟ್ ನಮಗೆ D ಸಿಕ್ತು. ನೆಕ್ಸ್ಟ್ ಮೊದಲನೇ ಪದ A1, ಎರಡನೇ ಪದ A2 7, A3 12 ಆಯಿತು. D ಕೂಡ ಸಿಕ್ತು. ನೆಕ್ಸ್ಟ್ ಎಂಥೆಟ್ರಲ್ ಫಾರ್ಮುಲಾ ಆಫ್ A3 ಏನು ಬರುತ್ತೆ ಎಂಥೆಟ್ರಲ್ ಫಾರ್ಮುಲಾ ಆಫ್ A3 ಏನು ಬರುತ್ತೆ ಅಂದರೆ ಫಾರ್ಮುಲಾ A is equal to A plus into n minus 1 into D. an is equal to a ಮೊದಲನೇ ಪದ ಏನಿದೆ 2 ಪ್ಲಸ್ n 15 ಟರ್ಮ್ into 15 minus 1 into d. d ನಮಗೆ ಎಷ್ಟು ಸಿಕ್ಕಿದೆ 5 ಸಿಕ್ಕಿದೆ 5. a is equal to 2 plus
15 and 1 is 14 into 5. A is equal to 2 plus 14 5 are ಮುಂದೆ ಬಂದಿಲ್ಲ ಮುಗಿಸ್ಕೊಡಿ ನೀಟಾಗಿ ಒಂದು ಸಂಖ್ಯೆ ನಿಂದಲೇ ಗುಣಿಸ್ಕೊಳ್ಳಿ 5 4 are 20 2 carry 5 is 5 5 plus 2 7 70 plus 2 A is equal to 72. The 50 term of the AB is equal to 72. 72 ಆಗುತ್ತೆ ನೋಡಿ. ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 7, ಥರ್ಡ್ ಟರ್ಮ್ 12. ಇದರಲ್ಲಿ 50 ಟರ್ಮ್ ಏನಾಗುತ್ತೆ ಅಂತ 72 ಆಗುತ್ತೆ. ನೆಕ್ಸ್ಟ್ ನೋಡಿ, in an AB solution first in an AB 3, 5, 7 find the 30 term ಅಂತ ಕೇಳಿದ್ದಾರೆ. ಸೊಲ್ಯೂಷನ್ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು? ಗಿವನ್ ಏನು ಕೊಟ್ಟಿದ್ದಾನೆ? ಗಿವನ್ ಏನು ಕೊಟ್ಟಿದ್ದಾನೆ? A1 is equal to 3, A2 is equal to 5 ಕೊಟ್ಟಿದ್ದಾನೆ. ನೆಕ್ಸ್ಟ್ A3 is equal to third term 7 ಕೊಟ್ಟಿದ್ದಾನೆ. ನೆಕ್ಸ್ಟ್ n is ಕೊಟ್ಟಿದ್ದಾನೆ 30, n is equal to 30 ಬರ್ಕೊಳ್ಳಿ. ನೆಕ್ಸ್ಟ್ A ಏನನ್ನು ಕಂಡುಹಿಡಿಯಬೇಕಾಗುತ್ತೆ. ಫೈಂಡ್ ದ A. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಕಂಡುಹಿಡಿಕೊಳ್ಳಿ. ಕಾಮನ್ ಡಿಫರೆನ್ಸ್ D is equal to A2 minus A1. Second term minus first term. Second term ನೋಡಿ 3 ಇದೆ 5. D is equal to 5 minus first term ಏನಿದೆ A1 is equal to 3. D is equal to 5 3 2. D is equal to common difference on this 2. Next nth term formula. Nth term formula of A is equal to A plus n minus 1 into D. A is equal to A ಅಂದರೆ ಮೊದಲನೇ ಪದ ಏನಿದೆ 3, ಮೊದಲನೇ ಪದ ಏನಿದೆ 3 ಪ್ಲಸ್ ಇಂಟು n. ಆಲ್ರೆಡಿ n ಅನ್ನು ತಗೊಂಡಿದ್ದೆ 30 ಕೊಟ್ಟಿದ್ದಾನೆ, 30 ತಗೊಳ್ಳಿ. 30 ಮೈನಸ್ 1 D ಸಿಕ್ಕಿದೆ, ನನಗೆ 2 ಸಿಕ್ಕಿದೆ, 2 into 2. A is equal to 3 plus 30 into ನೋಡಿ 30 29 into 2. A is equal to 3 plus 29 2s are ಉಳಿಸ್ಕೊಡಿ 29 into 2 ಇದೆ 9 2s are 18, 1 carry, 2 2s are 4, 4 plus 1 5 DA. A is equal to 58 plus 3 ಎಷ್ಟಾಗುತ್ತಲ್ಲ ನಮಗೆ 61 ಆಗುತ್ತೆ. A is equal to 61 ಅಂತ. ನೆಕ್ಸ್ಟ್ ಇಲ್ಲಿ 30 term of the AB is ಎಷ್ಟು ಬರುತ್ತೆ ಅಂದರೆ 61 ಆಗುತ್ತೆ. ನೆಕ್ಸ್ಟ್ ಒನ್ ಹದಿನೈದು ಈಗ AB 5, 9, 13 5 40 ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಫಸ್ಟ್ ನೀವು ಸೊಲ್ಯೂಷನ್ ಅಂತ ಬರ್ಕೊಂಡು ಗಿವನ್ ಏನು ಕೊಟ್ಟಿರ್ತಾರೆ ಗಿವನ್ ಅದನ್ನು ಬರ್ಕೊಬೇಕು. ಗಿವನ್ ಅನ್ನು ಬರ್ಕೊಬೇಕಾಗುತ್ತೆ. ಸೊಲ್ಯೂಷನ್ ಗಿವನ್ ಏನು ಕೊಟ್ಟಿದ್ದಾರೆ ಗಿವನ್ ನೋಡಿದಾಗ ನಮಗೆ A1 ಏನಿದೆ A1 5,
A2 ಏನು ಕೇಳಿದ್ದಾರೆ 9 ಕಮ A3 ಏನು ಕೇಳಿದ್ದಾರೆ 13 ಕೇಳಿದ್ದಾರೆ. ಈಗ ನೋಡಿ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ 3 is equal to A2 minus A1. 3 is equal to A2 is 9 minus A1 5. 3 is equal to this 4 then n of 4. Next ಇಲ್ಲಿ n is equal to ಎಷ್ಟು ಕೊಟ್ಟಿದ್ದಾರೆ ನೆಕ್ಸ್ಟ್ a ಅನ್ನು ಕಂಡುಹಿಡಿಯಬೇಕು. a ಅನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ nth ಟರ್ಮ್ ಆಫ್ ದ ಫಾರ್ಮುಲಾ A3 ಏನು ಕೊಡುತ್ತೆ ಅಂತ ನೋಡೋದಾದ್ರೆ A is equal to A plus into n minus 1 into D. A is equal to A ಎಂದಲ್ಲ ಫಸ್ಟ್ ಟರ್ಮ್ ಇದೆ 5 ಅನ್ನು ತಗೊಳ್ಳಿ 5 ಪ್ಲಸ್ ಇಂಟು n ಅನ್ನು n ಎಷ್ಟಿದೆ 40 minus 1 D and common difference is 4. A is equal to 5 plus 49 into 39 into 4. A is equal to 5 plus 39 4 39 into 4 ಮಾಡಿ 4 9 36 3 carry 4 12 plus 3 156 156 plus 5 A is equal to 161. A is equal to 161 ಬಂತು. ಈಗ ನೋಡಿ ಫಸ್ಟ್ ಟರ್ಮ್ 5 ಸೆಕೆಂಡ್ ಟರ್ಮ್ 9 ಥರ್ಡ್ ಟರ್ಮ್ 13 40 ಟರ್ಮ್ ಎಷ್ಟು ಸಿಗುತ್ತೆ ನಮಗೆ ಅಂದಾಗ 161 ಬರುತ್ತೆ. ಸೊ 40 ಟರ್ಮ್ of the A3 is 161. ನಮಗೆ 40ನೇ ಪದ ಎಷ್ಟಾಗುತ್ತೆ ಅಂದಾಗ ಇದು ಕಂಟಿನ್ಯೂಸ್ ಆದರೆ 40ನೇ ಪದ ಎಷ್ಟಾಗುತ್ತೆ ಅಂದಾಗ 161 ಎಲ್ಲ ಏನಾಗಿದೆ ಈಗ ಅಪ್ ಟು 1 ಇಂದ 10 ವರೆಗೂ ಪ್ರಾಬ್ಲಮ್ಸ್ ಮಾಡಿಸಿದ್ವಿ. ಈ ಪ್ರಾಬ್ಲಮ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಎಕ್ಸಾಂಪಲ್ ಮಾರ್ಕ್ಸ್ ಕೇಳಿದ್ದಾರೆ. ಮತ್ತೆ ಇದರಲ್ಲಿ ಫಾರ್ಮುಲಾ ಏನಿದೆ nth ಟರ್ಮ್ ಆಫ್ ದ ಫಾರ್ಮುಲಾ ಏನು ಬರುತ್ತೆ a = a plus n minus 1 into d. ಇಲ್ಲಿ ನೋಡಿದಾಗ ನೋಡಿ ಫಾರ್ಮುಲಾ ಏನು ಬರುತ್ತೆ ಅಂದಾಗ ಸಪೋಸ್ ನೋಡಿ ಇದು ಫಾರ್ಮುಲಾ ಏನು ಬರುತ್ತೆ 1 ಮಾರ್ಕ್ ಕೇಳ್ತಾರೆ, ಇಲ್ಲ ಪ್ರಾಬ್ಲಮ್ ಕೇಳ್ತಾರೆ, ಪ್ರಾಬ್ಲಮ್ ಅಂತೂ ಪಕ್ಕ 2 ಮಾರ್ಕ್ಸ್ ಕೇಳ್ತಾರೆ. ಇಲ್ಲ ಅಂದ್ರೆ ಫಾರ್ಮುಲಾ ಕೇಳ್ತಾರೆ, ಏನು ಬರುತ್ತೆ ಫಾರ್ಮುಲಾ ಅಂದಾಗ ನಮಗೆ ಫಾರ್ಮುಲಾ ಅಂದಾಗ a is equal to a plus n into n minus 1 into d. ಇದನ್ನ ಕೇಳಿರ್ತೀವಿ. ಫೈಂಡ್ nth ಟರ್ಮ್ ಆಫ್ ದ ಫಾರ್ಮುಲಾ ಆಫ್ a ಅಂತ ಕೇಳ್ತಾರೆ. ಆ ಕೇಳಿದಾಗ ನೀವು a is equal to a plus n minus 1 into d ಅಂತ ಬರೀರಿ. ನಿಮಗೆ 1 ಮಾರ್ಕ್ಸ್ ಇಲ್ಲ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಪ್ರಾಬ್ಲಮ್ ಏನಾದರೂ ಕೊಟ್ಟಾಗ ನಿಮಗೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ 2 ಮಾರ್ಕ್ಸ್ ಅಂತ ಸಿಗುತ್ತೆ. ಈಗ ಮಾಡ್ತಿರ್ತಕ್ಕಂಥ 10 ಪ್ರಾಬ್ಲಮ್ಸ್ ನೀವು ವರ್ಕ್ ಮಾಡಿ 2 ಮಾರ್ಕ್ಸ್ ಅಂತ ಪಕ್ಕ ಸಿಗುತ್ತೆ.